ಬನ್ನಿ ಬನ್ನಿ ಬನ್ನಿ. ಶ್ರಾವಣಿಮ್ಮ ದೀಪ ಹಚ್ಚಿ. ಅತ್ತೆ ಇದ್ದಕ್ಕಿದ್ದ ಹಾಗೆ ಈ ಟೈಮಲ್ಲಿ ದೀಪ ಹಚ್ಚಿ ಪೂಜೆ ಮಾಡಿಸ್ತಾ ಇದ್ದೀರಾ? ಕಾರಣ ಇದೆ ಶ್ರಾವಣಿಯಮ್ಮವ್ರೆ. ನೀವು ಪ್ರತಿದಿನ ದೀಪ ಹಚ್ಚಿ ಪೂಜೆ ಮಾಡೋದಕ್ಕೂ ಇವತ್ತು ಶುಭ ಮುಹೂರ್ತದಲ್ಲಿ ದೀಪ ಹಚ್ಚಿ ಪೂಜೆ ಮಾಡೋದಕ್ಕೂ ವ್ಯತ್ಯಾಸ ಇದೆ. ನಮಗೆಲ್ಲ ಬರೀ ನಿಮ್ಮ ಮದುವೆ ಬಗ್ಗೆ ಮಾತ್ರ ಅಲ್ಲ, ನಿಮ್ಮ ಮನಸ್ಸುಗಳ ಬಗ್ಗೆನೂ ಗೊತ್ತಿತ್ತು. ಅಪ್ಪ ಆ ವಿಷಯ ಎಲ್ಲ ಇವಾಗ ಯಾಕೆ? ತಪ್ಪೇನೂ ಇಲ್ಲ. ನಮ್ಮ ಮನಸ್ಸಲ್ಲಿರೋದನ್ನ ಹೇಳ್ಕೊಳ್ಳೋದಕ್ಕೆ ಇಷ್ಟು ದಿನ ತಗೊಂಡ್ರಿ. ಈಗ ಅವ್ರ ಮನಸ್ಸಲ್ಲಿ ಏನಿದೆ ಅಂತ ತಿಳ್ಕೊಳ್ಳೋಣ. ಚಿಂದಂತ ಮಾತು ಶ್ರಾವಣಿಯಮ್ಮ. ನೀವು ಮದುವೆ ಆಗಿದ್ರು ಒಬ್ರಿಗೊಬ್ರು ನಿಮ್ಮ ಪ್ರೀತಿ ಬಗ್ಗೆ ಹೇಳ್ಕೊಂಡೇ ಇರಲಿಲ್ಲ. ಈಗ ನಿಮ್ಮಿಬ್ರು ಪ್ರೀತಿನ ಹೇಳ್ಕೊಂಡು ಒಂದಾಗಿದ್ದೀರಾ. ಒಂದಾಗಿರೋ ಜೀವಗಳು ಜೊತೆ ಆಗಬೇಕು. ನಿಮ್ಮ ಸಂಸಾರ ಶುರು ಆಗಬೇಕು. ಅದಕ್ಕೊಂದು ಶುಭ ಮುಹೂರ್ತ ನೋಡಿ ಕಾರ್ಯಗಳನ್ನೆಲ್ಲ ಮುಂದುವರಿಸಬೇಕು. ಶುಭ ಮುಹೂರ್ತನ ಕಾರ್ಯಗಳ ನಂಗೆ ಅರ್ಥ ಆಗಿಲ್ಲ. ಎಲ್ಲ ಅರ್ಥ ಆಗುತ್ತೆ. ಬನ್ನಿ ದೀಪ ಹಚ್ಚಿ. ಈಗ ನಿಮ್ಮಿಬ್ರಿಗೂ ಆ ದೇವರ ಅನುಗ್ರಹ ಬೇಕು. ಅಮ್ಮ, ದೇವ್ರ ವಿಷಯದಲ್ಲಿ, ನಿಮ್ಮ ವಿಷಯದಲ್ಲಿ, ಯಜಮಾನ್ರ ವಿಷಯದಲ್ಲಿ ನೀವೇನು ಹೇಳ್ತೀರೋ ಅದನ್ನು ನಾವು ಕೇಳ್ತೀವಿ. 100 ವರ್ಷ ಚೆನ್ನಾಗಿರಪ್ಪ, ಚೆನ್ನಾಗಿ ಬಾಳಿ. 100 ವರ್ಷ ನಗ್ನಗ್ತಾ ಖುಷಿಯಾಗಿ ಬದುಕಿ. ಬಾ ಬೇಗ ಕರಿಬೇಡ ಅಂತ ಹೇಳ್ತೀನಿ. ಗುದ್ದು ಬಿಡ್ತೀನಿ ನಿನಗೆ. ತಲೆಗೆ ಇಟ್ಕ, ನೆಟ್ಟಿಗೆ ಇಟ್ಕ. ಆ ವಿಚಾರವಾದ ಅಕ್ಷಿ ಅನಸಯನ ಪದ್ಮನಾಭ ಕಾರ್ತಿಕೇಯ ಬತ್ತತ್ತೇನೆ ಎಲ್ಲ ಬನ್ನಿಪ್ಪ. ಅಲ್ಲ ಮಕ್ಕಳ ಮುಹೂರ್ತ ನೋಡೋ ಟೈಮ್ ಮೀರೋಗ್ತಿದೆ. ಯಾಕೆ ಎಲ್ಲ ಎಲ್ಲೋದ್ರು? ಹೌದಲ್ವಾ, ಈ ಜೋಡಿ ಒಂದಾಗಕ್ಕೆ ಒಳ್ಳೆ ಮುಹೂರ್ತ ನೋಡ್ಬೇಕಲ್ವಾ? ಸುರೇಂದ್ರ, ಆ ವಿಡಿಯೋನ ಚೀಫ್ ಸೆಕ್ರೆಟರಿ ಕಳ್ಸು ಅಂತ ಹೇಳಿದ್ನಲ್ಲ, ಕಳ್ಸಿದ್ಯಾ? ಎಲ್ಲ ಕಳ್ಸಿನಣ್ಣ. ಅವ್ರು ಅದನ್ನ ನೋಡಿ ಮೀಟಿಂಗ್ ಕರಿತೀವಿ ಅಂತ ಹೇಳಿದ್ದಾರೆ. ಸರಿ. ಬಾಬಾ ರೀ, ಊಟಕ್ಕೆ ಬನ್ನಿ. ಸಾವಿತ್ರಿ ಸಾಲಿಗ್ರಾಮಕ್ಕೆ ಹೋದ್ಲನಮ್ಮ? ಬಾಬಾ ಅದು ಯಜಮಾನ್ರೆ, ನೀನ್ ಇನ್ನೂ ಇಲ್ಲೇ ಇದೀಯಾ? ಸಾಲಿಗ್ರಾಮಕ್ಕೆ ಹೋಗ್ಲಿಲ್ವೇನಮ್ಮ? ಇಲ್ಲ ಯಜಮಾನ್ರೆ, ನಾನು ಊರಿಗೆ ಹೋಗ್ಲಿಲ್ಲ. ಯಾಕಮ್ಮ? ನೀನೇನಾದ್ರೂ ಸಾಲಿಗ್ರಾಮದಲ್ಲೂ ಫ್ರೀ ಗಂಡ ಹೆಂಡತಿ ಸಂಸಾರ ಅದು ಇದು ಅಂತ ಏನಾದ್ರೂ ಶುರು ಮಾಡಿದ್ರೆ ಊರವರೆಲ್ಲ ಹೋಗಿ ಹೋಗಿ ಇಂಥವನ್ನ ಮದುವೆ ಆಗಿದ್ಯಾ ಅಂತ ಮುಗಿಬೇಕು. ಹಂಗೆ ನಡ್ಕೊಂತೀನಿ. ಅದು ಯಜಮಾನ್ರೆ, ತಾತಂಗೆ ಮಹಿನಾಗೆ ಹುಷಾರಿಲ್ಲ. ಈ ಸಮಯದಾಗೆ ನಾವು ಊರಿಗೋದ್ರೆ ಜನ ನಮ್ಮ ಬಗ್ಗೆ ತೆಪ್ಪಾಗಿ ಮಾತಾಡ್ಕೊಳ್ತಾರೆ. ಅದನ್ನ ಯೋಚನೆ ಮಾಡಿ ತಾತ ಇನ್ನೂ ಹುಷಾರು ತಪ್ತಾರೆ. ಅದಕ್ಕೆ ಸ್ವಲ್ಪ ದಿನ ಹೋಗೋದು ಬೇಡ ಅಂತ. ಇಲ್ಲ ಅಂದ್ರೆ ಹುಷಾರಾದ್ಮೇಲೆ ಅಜ್ಜಯ್ಯನೇ ಇಲ್ಲಿಗೆ ಕರ್ಸ್ಕೊಂಡು ಮಾತಾಡ್ಸೋಣ ಅಂತ ಅನ್ಕೊಂಡೆ. ನೀನ್ ಹೇಳೋದು ಸರಿನೇ. ದಿಢೀರಂತ ನಡೆದೋಗಿರೋ ಮದುವೆ, ಊರಿನ ಜನ ನಿಮ್ ತಾತ ಏನಂತಾರೋ ಏನೋ. ಈಗ ನೀವಲ್ಲಿ ಹೋಗಿ ನಿಮ್ಮ ತಾತಂಗೆ ಹುಷಾರಿಲ್ದಿರೋವಾಗ ರಾದ್ದ ಅಂತ ಮಾಡ್ಕೊಳ್ಳೋದು ತಪ್ಪಾಗುತ್ತೆ. ನಿಮ್ಮ ತಾತನ ಇಲ್ಲೇ ಕರೆಸ್ಬಿಡಮ್ಮ, ನಾನು ಅವ್ರ ಜೊತೆ ಒಂದು ಮಾತಾಡ್ತೀನಿ. ಏನೋ ಎಲ್ಲ ಒಳ್ಳೇದಾದ್ರೆ ಸಾಕು. ಅಣ್ಣ, ಏನ್ ಮುಂದೆ ಎಲ್ಲ ಒಳ್ಳೇದಾಗುತ್ತೆ ನೋಡು. ಸಾವಿತ್ರಿ ಹಳ್ಳಿ ಹುಡುಗಿ, ಅದರಲ್ಲೂ ಮಡಕೆ ಮಾಡೋಳು. ಅಂತ ಮಣ್ಣನ್ನ ಮಿದ್ದಿ ಬೇಯಿಸಿ ಅದಕ್ಕೊಂದು ರೂಪ ಕೊಟ್ಟು ಮಡಕೆ ಮಾಡ್ತಾಳೆ ಅಂದಮೇಲೆ ನಮ್ಮ ಮದನ್ ಯಾವ ಲೆಕ್ಕ ಹುಡುಗಿ?
ಅದು ನಿಜಾನೇ ಸುರೇಂದ್ರ. ಸಾವಿತ್ರಿ, ನೀನು ಮದನ್ನ ಬದಲಾಯಿಸ್ಬೇಕಮ್ಮ. ಅವನ ಮನಸ್ಸನ್ನ, ಅವನ ಬುದ್ಧಿನ, ಅವನ ನಡವಳಿಕೆನ ನೀನು ತಿದ್ದಬೇಕಮ್ಮ. ನೀವಿಬ್ರು ಗಂಡ ಹೆಂಡತಿ, ನೀವು ಚೆನ್ನಾಗಿರ್ಬೇಕು. ನೀವಿಬ್ರು ಪ್ರೀತಿಸಿ ಮದುವೆ ಆಗಿದ್ದೀರಾ. ಏನೇ ಸಂದರ್ಭ ಬಂದರೂ ಒಬ್ಬರನ್ನೊಬ್ಬರು ಬಿಟ್ಕೊಡದೆ ಚೆನ್ನಾಗಿ ಬಾಳ್ ಬದುಕ್ಬೇಕಮ್ಮ. ಇದೇ ಒಳ್ಳೆ ಸಮಯ ಅಣ್ಣನ ಹತ್ರ ಅದಕ್ಕೆ ಬಗ್ಗೆ ಮಾತಾಡೋಕೆ. ಸರಿ ಯಜಮಾನ್ರೆ, ನೀವು ಹೇಳ್ದಂಗೆ ನಾನು ನಡ್ಕತೀನಿ. ಸರಿನಮ್ಮ, ಹೋಗಿ ಊಟ ಮಾಡು. ಅಣ್ಣ, ಫೋನ್ ರಿಂಗ್ ಟೋನ್. ಅದು ನನಗೆ ಒಬ್ಳು ಫ್ರೆಂಡ್ ಸಿಕ್ಕಿದ್ದಾಳೆ ಇತ್ತೀಚೆಗೆ. ಅವಳು ಫೇಸ್ಬುಕ್ ಪರಿಮಳ ಅಂತ. ಅವಳ ಹತ್ರ ಹಳೆ ವಿಷಯಗಳನ್ನೆಲ್ಲ ಹೊಸದಾಗಿ ಮಾತಾಡಬೇಕು. ನಾನು ಮಾತಾಡ್ಕೊಂಬರ್ತೀನಿ. ಎಸ್ಯೂಸ್ ಮೀ. ಜೈ ಬ್ಲಾಂಗ್ ಬಸ್ಯ ಹಿಡ್ಕೊಳ್ಳಿ. ತಡ್ಕೊಳ್ಳೆ ಪರಿಮಳ, ಬಂದೆ.